show that the sequence xn defined by xn is equal to 1 plus 1 by 1 factorial plus 1 by 2 factorial plus 1 by 3 factorial and so on plus 1 by n factorial is convergent and 2 is less than or equal to limit xn is less than or equal to 3. ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಒಂದು ಸೀಕ್ವೆನ್ಸ್ ಎಕ್ಸನ್ನು ಕೊಟ್ಟಿದ್ದಾರೆ, ಅದನ್ನು ಈ ರೀತಿ ಡಿಫೈನ್ ಮಾಡಿದ್ದಾರೆ. ನಾವೇನಂತ ತೋರಿಸ್ಬೇಕು ಅಂತ ಹೇಳಿದರೆ ಆ ಸೀಕ್ವೆನ್ಸ್ ಎಕ್ಸನ್ ಕನ್ವರ್ಜೆಂಟ್ ಅಂತ ತೋರಿಸ್ಬೇಕು ಮೊದಲನೇದಾಗಿ, ಆ್ಯಂಡ್ ಅದರ ಲಿಮಿಟ್ ಇನ್ ಬಿಟ್ವೀನ್ ಆರ್ ಈಕ್ವಲ್ ಟು 2 ಆ್ಯಂಡ್ 3 ಇರುತ್ತೆ ಅಂತ ಹೇಳಿ ತೋರಿಸ್ಬೇಕು. ಓಕೆ, ಏನು ಕೊಟ್ಟಿದ್ದಾರೆ? ಗಿವನ್ ಎಕ್ಸನ್ ಇಸ್ ಈಕ್ವಲ್ ಟು 1 ಪ್ಲಸ್ 1 ಬೈ 1 ಫ್ಯಾಕ್ಟೋರಿಯಲ್ ಪ್ಲಸ್ 1 ಬೈ 2 ಫ್ಯಾಕ್ಟೋರಿಯಲ್ ಪ್ಲಸ್ 1 ಬೈ 3 ಫ್ಯಾಕ್ಟೋರಿಯಲ್ ಪ್ಲಸ್ ಆ್ಯಂಡ್ ಸೋ ಆನ್ ಪ್ಲಸ್ 1 ಬೈ ಎನ್ ಫ್ಯಾಕ್ಟೋರಿಯಲ್ ಅಲ್ವಾ. ಇಲ್ಲಿ ಅಬ್ಸರ್ವ್ ಮಾಡಿ, ಕ್ಲಿಯರ್ಲಿ ದಿಸ್ ಎಕ್ಸನ್ ಇಸ್ ಕ್ಲಿಯರ್ಲಿ ಗ್ರೇಟರ್ ದ್ಯಾನ್ 2 ಅಲ್ವಾ. ಈಗ 1 ಪ್ಲಸ್ 1 2 ಪ್ಲಸ್ ಸಮ್ ಪಾಸಿಟಿವ್ ನಂಬರ್ ಅಲ್ವಾ, ಅಂದರೆ ಕ್ಲಿಯರ್ಲಿ ದಿಸ್ ಎಕ್ಸನ್ ಈಸ್ ಕ್ಲಿಯರ್ಲಿ ಗ್ರೇಟರ್ ದ್ಯಾನ್ 2 ಫಾರ್ ಆಲ್ ಎನ್ ಬಿಲಾಂಗ್ಸ್ ಟು ಎನ್ ಅಲ್ವಾ. ಯಾವುದೇ ಎನ್ ಅಂತ ತಗೊಂಡ್ರು ಈ ಎಕ್ಸನ್ ಗ್ರೇಟರ್ ದ್ಯಾನ್ 2 ಆಗಿರುತ್ತಲ್ವಾ, ಗ್ರೇಟರ್ ದ್ಯಾನ್ 2 ಆಗಿರುತ್ತೆ. ಇದಕ್ಕೆ ಲಿಮಿಟ್ ಅಪ್ಲೈ ಮಾಡಿ ಏನಾಗುತ್ತೆ ನೋಡೋಣ. ಲಿಮಿಟ್ ಎಕ್ಸನ್ ವೆನ್ ಎವರ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಕ್ಲಿಯರ್ಲಿ ಏನಾಗುತ್ತೆ, ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 2 ಅಲ್ವಾ. ಇದಕ್ಕೆ ಲಿಮಿಟ್ ಅಪ್ಲೈ ಮಾಡಿದೆ. ಲಿಮಿಟ್ ಎಕ್ಸನ್ ವೆನ್ ಎವರ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಈಸ್ ಕ್ಲಿಯರ್ಲಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 2 ಅಲ್ವಾ. ಇದನ್ನು ನಾನು ಇಕ್ವೇಷನ್ 1 ಅಂತ ಹೇಳಿ ತಗೊಳ್ತೀನಿ. ನಮಗೆ ಎಕ್ಸನ್ ಇದೆಯಲ್ಲ, ಈಗ ಎಕ್ಸ್ ಎನ್ ಪ್ಲಸ್ 1 ಏನಾಗುತ್ತೆ ನೋಡೋಣ. ಎಕ್ಸ್ ಎನ್ ಪ್ಲಸ್ 1 ಇಸ್ ಈಕ್ವಲ್ ಟು 1 ಪ್ಲಸ್ 1 ಬೈ 1 ಫ್ಯಾಕ್ಟೋರಿಯಲ್ ಪ್ಲಸ್ 1 ಬೈ 2 ಫ್ಯಾಕ್ಟೋರಿಯಲ್ ಪ್ಲಸ್ 1 ಬೈ 3 ಫ್ಯಾಕ್ಟೋರಿಯಲ್ ಪ್ಲಸ್ ಆ್ಯಂಡ್ ಸೋ ಆನ್ ಪ್ಲಸ್ 1 ಬೈ ಎನ್ ಫ್ಯಾಕ್ಟೋರಿಯಲ್ ಪ್ಲಸ್ 1 ಬೈ ಎನ್ ಪ್ಲಸ್ 1 ಹೋಲ್ ಫ್ಯಾಕ್ಟೋರಿಯಲ್. ಓಕೆ, 1 ಬೈ ಎನ್ ಪ್ಲಸ್ 1 ಹೋಲ್ ಫ್ಯಾಕ್ಟೋರಿಯಲ್. ಇದು ಎಕ್ಸ್ ಎನ್ ಪ್ಲಸ್ 1 ಆಯಿತು. ಈಗ ಎಕ್ಸ್ ನಾವು ಕನ್ಸಿಡರ್ ಎಕ್ಸ್ ಎನ್ ಪ್ಲಸ್ 1 ಮೈನಸ್ ಎಕ್ಸ್ ಎನ್. ಓಕೆ, ದಿಸ್ ಥಿಂಗ್ ಮೈನಸ್ ದಿಸ್ ಥಿಂಗ್ ಏನಾಗುತ್ತೆ, ಇದಿಷ್ಟು ಟರ್ಮ್ ಕ್ಯಾನ್ಸಲ್ ಆಗುತ್ತೆ ಅಲ್ವಾ. ಇದಿಷ್ಟು ಟರ್ಮ್ ಕ್ಯಾನ್ಸಲ್ ಆಗುತ್ತೆ. ಏನು ಉಳಿಯುತ್ತೆ? ಜಸ್ಟ್ 1 ಡಿವೈಡ್ ಬೈ ಎನ್ ಪ್ಲಸ್ 1 ಹೋಲ್ ಫ್ಯಾಕ್ಟೋರಿಯಲ್ ಸಿಕ್ತಲ್ವಾ. ಕ್ಲಿಯರ್ಲಿ ಇಟ್ ಈಸ್ ಗ್ರೇಟರ್ ದ್ಯಾನ್ ಎನ್ ಪ್ಲಸ್ 1 ಸಮ್ ಪಾಸಿಟಿವ್ ನಂಬರ್ ಫ್ಯಾಕ್ಟೋರಿಯಲ್ ಅಲ್ವಾ. ಕ್ಲಿಯರ್ಲಿ ಇಟ್ ಈಸ್ ಗ್ರೇಟರ್ ದ್ಯಾನ್ 0 ಅಲ್ವಾ. ಸಮ್ ಗ್ರೇಟರ್ ದ್ಯಾನ್ 0 ಇರುವ ನಂಬರ್ ಬರುತ್ತೆ. ಅಂದರೆ ಯಾವುದೇ ಎನ್ನನ್ನು ತಗೊಂಡ್ರು ಗ್ರೇಟರ್ ದ್ಯಾನ್ 0 ಇರುವ ನಂಬರ್ ಬರುತ್ತಲ್ವಾ. ಯಾವುದೇ ಎನ್ನನ್ನು ತಗೊಂಡ್ರು ಫಾರ್ ಆಲ್ ಎನ್ ಬಿಲಾಂಗ್ಸ್ ಟು ಎನ್ ಕ್ಲಿಯರ್ಲಿ ದಿಸ್ ಇಸ್ ಗ್ರೇಟರ್ ದ್ಯಾನ್ 0. ಅಂದರೆ ಏನು, ದಟ್ ಇಂಪ್ಲೈಸ್ ಏನು, ದಿಸ್ ಎಕ್ಸ್ ಎನ್ ಪ್ಲಸ್ 1 ಮೈನಸ್ ಎಕ್ಸ್ ಎನ್ ಇಸ್ ಕ್ಲಿಯರ್ಲಿ ಗ್ರೇಟರ್ ದ್ಯಾನ್ 0 ಫಾರ್ ಆಲ್ ಎನ್ ಬಿಲಾಂಗ್ಸ್ ಟು ಎನ್ ಅಲ್ವಾ. ದಟ್ ಇಂಪ್ಲೈಸ್ ಏನು, ಎಕ್ಸ್ ಎನ್ ಪ್ಲಸ್ 1 ಈಸ್ ಗ್ರೇಟರ್ ದ್ಯಾನ್ ಎಕ್ಸ್ ಎನ್. ಇಟ್ಸ್ ಟ್ರೂ ಫಾರ್ ಆಲ್ ಎನ್ ಬಿಲಾಂಗ್ಸ್ ಟು ಎನ್. ಯಾವುದೇ ಎನ್ ತಗೊಂಡ್ರು ಎಕ್ಸ್ ಎನ್ ಪ್ಲಸ್ 1 ಈಸ್ ಗ್ರೇಟರ್ ದ್ಯಾನ್ ಎಕ್ಸ್ ಎನ್ ಆಗಿದೆ ಅಂತ ಹೇಳಿದರೆ ದಟ್ ಸೀಕ್ವೆನ್ಸ್ ಎಕ್ಸನ್ ಈಸ್, ದಟ್ ಇಂಪ್ಲೈಸ್ ಸೀಕ್ವೆನ್ಸ್ ಎಕ್ಸನ್ ಈಸ್ ಮೋನೋಟಾನಿಕ್ ಇನ್ಕ್ರೀಸಿಂಗ್ ಅಲ್ವಾ. ಮೋನೋಟಾನಿಕ್ ಇನ್ಕ್ರೀಸಿಂಗ್, ಕೊಟ್ಟಿರುವ ಸೀಕ್ವೆನ್ಸ್ ಮೋನೋಟಾನಿಕ್ ಇನ್ಕ್ರೀಸಿಂಗ್ ಅಂತ ಹೇಳಿ ಗೊತ್ತಾಯ್ತು ನಮಗೆ. ಈಗ ನೋಡಿ, ಎಕ್ಸನ್ ಏನು ಕೊಟ್ಟಿದ್ದಾರೆ? ಎಕ್ಸನ್ ಇಸ್ ಈಕ್ವಲ್ ಟು 1 ಪ್ಲಸ್ 1 ಬೈ 1 ಫ್ಯಾಕ್ಟೋರಿಯಲ್ ಪ್ಲಸ್ 1 ಬೈ 2 ಫ್ಯಾಕ್ಟೋರಿಯಲ್ ಪ್ಲಸ್ 1 ಬೈ 3 ಫ್ಯಾಕ್ಟೋರಿಯಲ್ ಪ್ಲಸ್ ಆ್ಯಂಡ್ ಸೋ ಆನ್ ಪ್ಲಸ್ 1 ಬೈ ಎನ್ ಫ್ಯಾಕ್ಟೋರಿಯಲ್ ಅಂತ ಕೊಟ್ಟಿದ್ದಾರಲ್ವಾ. ಇಲ್ಲಿ ಅಬ್ಸರ್ವ್ ಮಾಡಿ, ಈ 1 ಬೈ 3 ಫ್ಯಾಕ್ಟೋರಿಯಲ್ ಇದೆಯಲ್ಲ, ಇದರಲ್ಲಿ ಅಬ್ಸರ್ವ್ ಮಾಡಿ ಕ್ಲಿಯರ್ಲಿ ಏನಾಗಿದೆ, ಈ 1 ಬೈ 3 ಫ್ಯಾಕ್ಟೋರಿಯಲ್ ಇಸ್ ಈಕ್ವಲ್ ಟು ಏನು, 1 ಬೈ 6 ಅಲ್ವಾ. 3 ಫ್ಯಾಕ್ಟೋರಿಯಲ್ 1 ಬೈ 6 ಅಲ್ವಾ. 1 ಬೈ 6 is clearly less than 1 by 4. 1 by 6 is clearly less than 1 by 4 ಅಂದರೆ 1 by 2 ಸ್ಕ್ವೇರ್ ಅಲ್ವಾ. ಈಗ 1 by 4 ಫ್ಯಾಕ್ಟೋರಿಯಲ್ ನೋಡಿ. 1 by 4 ಫ್ಯಾಕ್ಟೋರಿಯಲ್ ಅಂದರೆ 4 ಇಂಟು 3 ಇಂಟು 2 ದಟ್ ಈಸ್ 24 ಅಲ್ವಾ. 1 by 24 is clearly less than ಏನು, 1 by 8 ಅಲ್ವಾ. ಇಟ್ಸ್ ಕ್ಲಿಯರ್ಲಿ ಲೆಸ್ ದ್ಯಾನ್ 1 by 8 ಹೌದಲ್ವಾ. 1 by 8 ಹೇಗೆ ಬರ್ಕೊಳ್ಬೋದು, 1 by
2 ಕ್ಯೂಬ್ ಅಂತ ಬರ್ಕೊಳ್ಬೋದಲ್ವಾ. ಹೀಗೆ ಕಂಟಿನ್ಯೂ ಮಾಡ್ತಾ ಹೋದರೆ 1/n ಫ್ಯಾಕ್ಟೋರಿಯಲ್ 1/n ಫ್ಯಾಕ್ಟೋರಿಯಲ್ 1/n ಫ್ಯಾಕ್ಟೋರಿಯಲ್ ಈಸ್ ಈಕ್ವಲ್ ಟು 1, ನ್ಯೂಮರೇಟರ್ 1, ಡಿನಾಮಿನೇಟರ್ ಏನು n ಫ್ಯಾಕ್ಟೋರಿಯಲ್ ಅಂದರೆ 1 2 3 ಆ್ಯಂಡ್ ಸಾನ್ n ಅಲ್ವಾ, ಸಾನ್ n. ಕ್ಲಿಯರ್ಲಿ ಇಟ್ ಈಸ್ ಲೆಸ್ ದ್ಯಾನ್ ಏನು 1/2 ಪವರ್ n ಮೈನಸ್ 1 ಅಲ್ವಾ. ಇಲ್ಲಿ 3 ಫ್ಯಾಕ್ಟೋರಿಯಲ್ ಇದ್ದಾಗ 2 ಸ್ಕ್ವೇರ್ ಬಂದಿದೆ, 4 ಫ್ಯಾಕ್ಟೋರಿಯಲ್ ಇದ್ದಾಗ 2 ಕ್ಯೂಬ್ ಬಂದಿದೆ, n ಫ್ಯಾಕ್ಟೋರಿಯಲ್ ಇದ್ದಾಗ 2 ಪವರ್ n ಮೈನಸ್ 1 ಅಲ್ವಾ, 2 ಪವರ್ n ಮೈನಸ್ 1. ಇದನ್ನೆಲ್ಲ ಯೂಸ್ ಮಾಡಿಕೊಂಡು xn ಅನ್ನು ಹೇಗೆ ಬರ್ಕೊಳ್ಬೋದು, ಕ್ಲಿಯರ್ಲಿ ದಿಸ್ xn ಈಸ್ ಈಕ್ವಲ್ ಟು ದಿಸ್ ಒನ್ ಅಲ್ವಾ, ಈಕ್ವಲ್ ಟು ದಿಸ್ ಒನ್ ಅಂತ ಇದೆ, ಅಂದರೆ ಕೊಟ್ಟಿದ್ದಾರೆ, ಈಕ್ವಲ್ ಟು ದಿಸ್ ಒನ್ ಅಂತ ಕೊಟ್ಟಿದ್ದಾರೆ. ಈ ಫ್ಯಾಕ್ಟನ್ನು ಯೂಸ್ ಮಾಡಿ ಇದು ಹೇಗೆ ಬರ್ಕೊಳ್ಬೋದು, ಇಟ್ ಈಸ್ ಕ್ಲಿಯರ್ಲಿ ಲೆಸ್ ದ್ಯಾನ್ 1 ಪ್ಲಸ್ 1/1 ಫ್ಯಾಕ್ಟೋರಿಯಲ್ ಈಸ್ ನಥಿಂಗ್ ಬಟ್ 1 ಅಲ್ವಾ, ಪ್ಲಸ್ 1/2 ಫ್ಯಾಕ್ಟೋರಿಯಲ್ ಈಸ್ ನಥಿಂಗ್ ಬಟ್ 1/2 ಪ್ಲಸ್ 1/3 ಫ್ಯಾಕ್ಟೋರಿಯಲನ್ನು ಹೀಗೆ ಬರ್ಕೊಳ್ಬೋದಾ, 3 ಫ್ಯಾಕ್ಟೋರಿಯಲನ್ನು 1/2 ಸ್ಕ್ವೇರ್ 1/2 ಕ್ಯೂಬ್ ಪ್ಲಸ್ ಆ್ಯಂಡ್ ಸಾನ್ ಲಾಸ್ಟ್ ಟರ್ಮ್ ಇಸ್ 1/2 ಪವರ್ n ಮೈನಸ್ 1 ಅಲ್ವಾ. ಇಲ್ಲಿ ಈಕ್ವಲ್ ಟು ಇದೆ, ಇದು ಲೆಸ್ ದ್ಯಾನ್ ಅಲ್ವಾ, ಲೆಸ್ ದ್ಯಾನ್ ದಿಸ್ ಬೈ ಯೂಸಿಂಗ್ ದೀಸ್ ಫ್ಯಾಕ್ಟ್ಸ್ ಈ ರೀತಿ ಬರ್ಕೊಂಡ್ವು. ಈಗ ಅಬ್ಸರ್ವ್ ಮಾಡಿ, ಇಲ್ಲಿ ಅಬ್ಸರ್ವ್ ಮಾಡಿ ಏನಿದೆ, ಈ 1 ಪ್ಲಸ್ 1/2 ಪ್ಲಸ್ 1/2 ಸ್ಕ್ವೇರ್ ಪ್ಲಸ್ 1/2 ಕ್ಯೂಬ್ ಪ್ಲಸ್ ಆ್ಯಂಡ್ ಸಾನ್ 1/2 ಪವರ್ n ಮೈನಸ್ 1 ಇದು ಯಾವ ಫಾರ್ಮಲ್ಲಿದೆ, ಸಮ್ ಆಫ್ ಫಸ್ಟ್ n ಟರ್ಮ್ಸ್ ಆಫ್ ಜಿ ಪಿ ಅಲ್ವಾ. 1/2 ಸ್ಕ್ವೇರ್ ಪ್ಲಸ್ ಆ್ಯಂಡ್ ಸಾನ್ 1/2 ಪವರ್ n ಮೈನಸ್ 1 ಏನಿದು ಜಿ ಪಿ ಅಲ್ವಾ. ಫಸ್ಟ್ ಟರ್ಮ್ ಈಸ್ ಎ, ಫಸ್ಟ್ ಟರ್ಮ್ ಎ ಈಸ್ 1 ಅಲ್ವಾ, ಅದು ಕಾಮನ್ ರೇಷಿಯೋ ಆರ್ ಈಸ್ 1/2. ಕ್ಲಿಯರ್ಲಿ ದಿಸ್ 1/2 ಈಸ್ ಲೆಸ್ ದ್ಯಾನ್ 1 ಅಲ್ವಾ, ಲೆಸ್ ದ್ಯಾನ್ 1. ಈಗ ಸಮ್ ಟು ಫಸ್ಟ್ n ಟರ್ಮ್ಸ್, ಹೀಗೆ ಫಾರ್ಮುಲಾ ಏನು, ಇದು ಸಮ್ ಟು ಫಸ್ಟ್ n ಟರ್ಮ್ಸ್ ಅಲ್ವಾ, ದಿಸ್ ಪ್ಲಸ್ ದಿಸ್ ಪ್ಲಸ್ ದಿಸ್ ಪ್ಲಸ್ ಆ್ಯಂಡ್ ಸೊ ಆನ್ ಅಲ್ವಾ, ಸೊ ಆನ್. ಏನು ಫಾರ್ಮುಲಾ, ಎ ಇಂಟು 1 ಮೈನಸ್ ಆರ್ ಪವರ್ n ಡಿವೈಡ್ ಬೈ 1 ಮೈನಸ್ ಆರ್ ಅಲ್ವಾ. ದಟ್ ಈಸ್ ಎ ಏನು, ಹಿಯರ್ ಎ ಈಸ್ ಏನು 1 ಇಂಟು 1 ಮೈನಸ್ ಆರ್ ಪವರ್ n, ಆರ್ ಈಸ್ ದಿಸ್ 1 ಅಲ್ವಾ, 1/2 ಹೋಲ್ ಪವರ್ n ಡಿವೈಡ್ ಬೈ 1 ಮೈನಸ್ 1/2 ಅಲ್ವಾ. ಅಂದರೆ ಕ್ಲಿಯರ್ಲಿ ದಿಸ್ ಈಸ್ ಏನು, ದಿಸ್ xn ಈಸ್ ಕ್ಲಿಯರ್ಲಿ ಲೆಸ್ ದ್ಯಾನ್ ಏನು 1 ಇದೆ, 1 ಪ್ಲಸ್ ಇದಿಷ್ಟು ಯಾವುದ್ರಲ್ಲಿದೆ, ಜಿ ಪಿಯಲ್ಲಿದೆ ಅಲ್ವಾ. ಅಂದರೆ ಸಮ್ ಟು ಫಸ್ಟ್ n ಟರ್ಮ್ಸ್ ಆಫ್ ಜಿ ಪಿ ಬೈ ಯೂಸಿಂಗ್ ಫಾರ್ಮುಲಾ ಇದನ್ನು ಹೇಗೆ ಬರ್ಕೊಳ್ಬೋದು, ಈ ರೀತಿ ಬರ್ಕೊಳ್ಬೋದಲ್ವಾ, 1 ಮೈನಸ್ 1/2 ಹೋಲ್ ಪವರ್ n ಡಿವೈಡ್ ಬೈ 1 ಮೈನಸ್ 1/2 ಅಂಥೇಳಿ ಬರ್ಕೊಳ್ಬೋದು. ಈಗ ಅಬ್ಸರ್ವ್ ಮಾಡಿ, ದಟ್ ಇಂಪ್ಲೈಸ್ xn ಈಸ್ ಕ್ಲಿಯರ್ಲಿ ಲೆಸ್ ದ್ಯಾನ್, ಇಲ್ಲಿ ನೋಡಿ 1 ಮೈನಸ್ 1/2 ಇದೆ, ಅಂದರೆ 1/2, ಡಿನಾಮಿನೇಟರ್ 1/2 ಇರೋದು ನ್ಯೂಮರೇಟರ್ ತಗೊಂಡೋದ್ರೆ ಏನಾಗುತ್ತೆ, 2 ಆಗುತ್ತೆ ಅಲ್ವಾ, 2 ಇಂಟು 1 ಮೈನಸ್ 1/2 ಹೋಲ್ ಪವರ್ n. ಈಗ ದಟ್ ಇಂಪ್ಲೈಸ್ xn ಈಸ್ ಕ್ಲಿಯರ್ಲಿ ಲೆಸ್ ದ್ಯಾನ್ ಏನಾಯಿತು, 3 ಮೈನಸ್ 1/2 ಹೋಲ್ ಪವರ್ n ಅಲ್ವಾ, 3 ಮೈನಸ್ 1/2 ಹೋಲ್ ಪವರ್ n. ಈಗ ಅಬ್ಸರ್ವ್ ಮಾಡಿ, ಈ 1/2 ಹೋಲ್ ಪವರ್ n ಈಸ್ ಕ್ಲಿಯರ್ಲಿ ಪಾಸಿಟಿವ್ ಅಲ್ವಾ, ಸಮ್ ಪಾಸಿಟಿವ್. ಇಲ್ಲಿ ಏನು ನ್ಯಾಚುರಲ್ ನಂಬರ್ಸ್ ಅಲ್ವಾ, n 1 2 3 4 5 6 ಏನೇ ಕೊಡಿ ಸಮ್ ಪಾಸಿಟಿವ್ ಅಲ್ವಾ, ಕ್ಲಿಯರ್ಲಿ ಗ್ರೇಟರ್ ದ್ಯಾನ್ 0. ಅಂದರೆ 3 ಮೈನಸ್ ಸಮ್ ಪಾಸಿಟಿವ್ ನಂಬರ್ ಈಸ್ ಕ್ಲಿಯರ್ಲಿ ಲೆಸ್ ದ್ಯಾನ್ 3 ಅಲ್ವಾ. 3 ಮೈನಸ್ ಸಮ್ ಪಾಸಿಟಿವ್ ನಂಬರ್ ಈಸ್ ಕ್ಲಿಯರ್ಲಿ ಲೆಸ್ ದ್ಯಾನ್ 3 ಅಲ್ವಾ, ಕ್ಲಿಯರ್ಲಿ ಲೆಸ್ ದ್ಯಾನ್ 3. ದಟ್ ಇಂಪ್ಲೈಸ್ ವಾಟ್, ದಿಸ್ xn ಈಸ್ ಲೆಸ್ ದ್ಯಾನ್ 3. ಇಟ್ಸ್ ಟ್ರೂ ಫಾರ್ ಆಲ್ n ಅಲ್ವಾ, ಇಟ್ಸ್ ಟ್ರೂ ಫಾರ್ ಆಲ್ n ವೇರ್ n ಈಸ್ ನ್ಯಾಚುರಲ್. ಓಕೆ, ಇಟ್ಸ್ ಟ್ರೂ ಫಾರ್ ಆಲ್ n. xn ಈಸ್ ಲೆಸ್ ದ್ಯಾನ್ 3 ಫಾರ್ ಆಲ್ n ಬಿಲಾಂಗ್ಸ್ ಟು n. ಇದರಿಂದ ಏನು ಹೇಳ್ಬೋದು ಅಂತ ಹೇಳಿದರೆ, ಇಲ್ಲಿ ನೋಡಿ, ಫಾರ್ ಆಲ್ n ಯಾವುದೇ ಎನ್ನಿಗೂ xn ಈಸ್ ಲೆಸ್ ದ್ಯಾನ್ 3 ಅಂತ ಹೇಳಿದರೆ
ದಿಸ್ ಸೀಕ್ವೆನ್ಸ್ ಎಕ್ಸ್ ಎನ್ ಇಸ್ ಬೌಂಡೆಡ್ ಅಬೋವ್ ಬೈ 3 ಅಲ್ವಾ, ಬೌಂಡೆಡ್ ಅಬೋವ್ ಬೈ 3. ಹೆನ್ಸ್ ಏನಂತ ಹೇಳ್ಬೋದು, ಹೆನ್ಸ್ ಸೀಕ್ವೆನ್ಸ್ ಎಕ್ಸ್ ಎನ್ ಇಸ್ ಬೌಂಡೆಡ್ ಅಬೋವ್, ಸೀಕ್ವೆನ್ಸ್ ಎಕ್ಸ್ ಎನ್ ಇಸ್ ಬೌಂಡೆಡ್ ಎಬೋವ್ ಅಂತ ಹೇಳ್ಬೋದಲ್ವಾ, ಬೌಂಡೆಡ್ ಎಬೋವ್ ಅಂತ ಹೇಳ್ಬೋದು. ನಮಗೊಂದು ರಿಸಲ್ಟ್ ಗೊತ್ತಿದೆ, a monotonic increasing sequence which is bounded above is convergent. ಓಕೆ, ಈ ಕೊಟ್ಟಿರುವ ಸೀಕ್ವೆನ್ಸ್ ಮೊನೋಟಾನಿಕ್ ಇನ್ಕ್ರೀಸಿಂಗ್ ಅಂತ ಪ್ರೂವ್ ಮಾಡಿದೆ ಅಲ್ವಾ, ಇದು ಬೌಂಡೆಡ್ ಎಬೋ ಅಂತ ಕೂಡ ಪ್ರೂವ್ ಮಾಡಿದೆ. ಅಂದರೆ ಕ್ಲಿಯರ್ಲಿ ಕೊಟ್ಟಿರುವ ಸೀಕ್ವೆನ್ಸ್ ಕನ್ವರ್ಜೆಂಟ್ ಅಲ್ವಾ. ಕ್ಲಿಯರ್ಲಿ ದ ಗಿವನ್ ಎಕ್ಸ್ ಎನ್ ಇಸ್, ದಟ್ ಇಂಪ್ಲೈಸ್ ದ ಗಿವನ್ ಸೀಕ್ವೆನ್ಸ್ ಎಕ್ಸ್ ಎನ್ ಇಸ್ ಕನ್ವರ್ಜೆಂಟ್ ಏನೋ ಈ ಕೊಟ್ಟಿರುವ ದಿಸ್ ಸೀಕ್ವೆನ್ಸ್ ಎಕ್ಸನ್ ಬೇರೆ ಎಂತ ಟರ್ಮ್ ಇದು ಕೊಟ್ಟಿದ್ದಲ್ಲ ಇಸ್ ಕನ್ವರ್ಜೆಂಟ್ ಅಂತ ಪ್ರೂವ್ ಮಾಡಾಯಿತು. ಇದು ಎಲ್ಲಿ ಇನ್ ಬಿಟ್ವೀನ್ 2 and 3, ಇನ್ ಬಿಟ್ವೀನ್ ಆರ್ ಈಕ್ವಲ್ ಟು 2 and 3 ಕನ್ವರ್ಜ್ ಆಗುತ್ತೆ. ಅಂದರೆ ಇದ್ರ ಲಿಮಿಟ್ ಇನ್ ಬಿಟ್ವೀನ್ 2 and 3 ಆರ್ ಈಕ್ವಲ್ ಟು 2 and 3, ಇನ್ ಬಿಟ್ವೀನ್ ಆರ್ ಈಕ್ವಲ್ ಟು 2 and 3 ಅದರ ಲಿಮಿಟ್ ಇರುತ್ತೆ ಅಂತ ಹೇಳಿ ತೋರಿಸ್ಬೇಕು. ಈಗ ಲಿಮಿಟ್ ಫೈಂಡ್ ಔಟ್ ಮಾಡೋಣ. ಓಕೆ, ಇಲ್ಲಿ ಅಬ್ಸರ್ವ್ ಮಾಡಿ, ನನಗೆ ಏನು ಸಿಕ್ಕಿತ್ತು, ಈ ಟರ್ಮ್ ಸಿಗುತ್ತಲ್ಲ, ಇಲ್ಲಿ ಅಬ್ಸರ್ವ್ ಮಾಡಿ, ಎಕ್ಸ್ ಎನ್ ಏನು ಸಿಕ್ಕಿದೆ ನನಗೆ, ಎಕ್ಸ್ ಎನ್ ಈಸ್ ಲೆಸ್ ದ್ಯಾನ್ 3 - 1/2 ಹೋಲ್ ಪವರ್ ಎನ್ ಅಂತ ಹೇಳಿ ನಂಗೆ ಸಿಕ್ಕಿದೆ ಅಲ್ವಾ. ಇದಕ್ಕೆ ಲಿಮಿಟ್ ಅಪ್ಲೈ ಮಾಡಿ, ಅಪ್ಲೈ ಲಿಮಿಟ್ ಆನ್ ಬೋತ್ ಸೈಡ್ಸ್, ವಿ ಗೆಟ್ ಏನೋ ಲಿಮಿಟ್ ಎಕ್ಸ್ ಎನ್ ವೆನ್ ಎವರ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಈಸ್ ಲೆಸ್ ದ್ಯಾನ್ ಲಿಮಿಟ್ 3 - 1/2 ಹೋಲ್ ಪವರ್ ಎನ್ ವೆನ್ ಎವರ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಅಲ್ವಾ, ವೆನ್ ಎವರ್ ಎನ್ ಟೆನ್ಸ್ ಟು ಇನ್ಫಿನಿಟಿ. ದಟ್ ಇಂಪ್ಲೈಸ್ ಏನಾಯಿತು, ಲಿಮಿಟ್ ಎಕ್ಸ್ ಎನ್ ವೆನ್ ಎವರ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಈಸ್ ಈಕ್ವಲ್ ಟು ಏನಾಗುತ್ತೆ, ಇಲ್ಲಿ ಅಬ್ಸರ್ವ್ ಮಾಡಿ, ಲಿಮಿಟ್ 1/2 ಹೋಲ್ ಪವರ್ ಎನ್ ವೆನ್ ಎವರ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಇಸ್ ಕ್ಲಿಯರ್ಲಿ ಈಕ್ವಲ್ ಟು 0 ಅಲ್ವಾ. ದಿಸ್ ಟರ್ಮ್ ವ್ಯಾನಿಷ್ ಆಗುತ್ತೆ, 0 ಆಗುತ್ತೆ. ಅಂದರೆ ಓನ್ಲಿ 3 ಮಾತ್ರ ಉಳಿಯುತ್ತಲ್ವಾ. ಏನಾಯಿತು ಈಗ, ಲಿಮಿಟ್ ಎಕ್ಸ್ ಎನ್ ವೆನ್ ಎವರ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಇಸ್ ಈಕ್ವಲ್ ಟು 3 ಆಯ್ತಲ್ವಾ. ಇಸ್ ಈಕ್ವಲ್ ಟು 3 ಅಲ್ಲ, ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 3 ಅಲ್ವಾ. ಇಲ್ಲಿ ಲೆಸ್ ದೆನ್ ಇದೆ, ಕ್ಲಿಯರ್ಲಿ ಇಟ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 3 ಆಯ್ತಲ್ವಾ. ಏನು, ಎಕ್ಸ್ ಎನ್ ಇಸ್ ಲೆಸ್ ದೆನ್ 3 - 1/2 ಹೋಲ್ ಪವರ್ ಎನ್ ಇಲ್ಲಿ ನಮಗೆ ಸಿಕ್ಕಿತ್ತು. ಅದಕ್ಕೆ ಲಿಮಿಟ್ ಅಪ್ಲೈ ಮಾಡಿದೆ, ಅಪ್ಲೈ ಲಿಮಿಟ್ ಆನ್ ಬೋತ್ ಸೈಡ್ಸ್, ವಿ ಗೆಟ್ ಲಿಮಿಟ್ ಎಕ್ಸ್ ಎನ್ ವೆನ್ ಎವರ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಇಸ್ ಲೆಸ್ ದೆನ್ ಲಿಮಿಟ್ ಆಫ್ 3 - 1/2 ಹೋಲ್ ಪವರ್ ಎನ್ ವೆನ್ ಎವರ್ ಎನ್ ಟೆನ್ಸ್ ಟು ಇನ್ಫಿನಿಟಿ. ಆಸ್ ಎನ್ ಟೆನ್ಸ್ ಟು ಲಿಮಿಟ್ ಆಸ್ ಎನ್ ಟೆನ್ಸ್ ಟು ಇನ್ಫಿನಿಟಿ ದಿಸ್ ಥಿಂಗ್ ಈಸ್ ವ್ಯಾನಿಷಸ್, ದಟ್ ಈಸ್ ಕ್ಲಿಯರ್ಲಿ ಈಕ್ವಲ್ ಟು 0. ಅಂದರೆ ಕ್ಲಿಯರ್ಲಿ ದಿಸ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 3 ಅಲ್ವಾ, ಓನ್ಲಿ 3 ಮಾತ್ರ ಉಳಿತು. ಇದನ್ನು ಇಕ್ವೇಷನ್ 2 ಅಂತ ಹೇಳಿ ಕರೀರಿ, ಇಕ್ವೇಷನ್ 1 ಏನು ಬಂದಿತ್ತು ನೋಡಿ, ಇಕ್ವೇಷನ್ 1ನಲ್ಲಿ ಏನು ಹೇಳಿದೆ ಅಂದರೆ 2 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಲಿಮಿಟ್, ಇಕ್ವೇಷನ್ 1ಇಂದ ನಮ್ಗೆ ಏನು ಸಿಕ್ತು, ಇಕ್ವೇಷನ್ 1 ಇಂಪ್ಲೈಸ್ 2 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಎನ್ ವೆನ್ ಎವರ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಅಂತ ಸಿಕ್ಕಿತ್ತು. ಇಕ್ವೇಷನ್ 3ಇಂದ ಏನು ಸಿಕ್ಕಿತ್ತು, ದಿಸ್ ಲಿಮಿಟ್ ಎಕ್ಸ್ ಎನ್ ವೆನ್ ಎವರ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಇಸ್ ಕ್ಲಿಯರ್ಲಿ ಲೆಸ್ ದೆನ್ ಆರ್ ಈಕ್ವಲ್ ಟು 3 ಅಲ್ವಾ. ಇದು ಏನು, ಫ್ರಮ್ 1 and 2 ನಮಗೆ ಇದು ಸಿಕ್ತು. ಲಿಮಿಟ್ ಎಕ್ಸ್ ಎನ್ ವೆನ್ ಎವರ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಲೈಸ್ ಇನ್ ಬಿಟ್ವೀನ್ ಆರ್ ಈಕ್ವಲ್ ಟು 2 and 3. ಇದನ್ನೇ ಪ್ರೂವ್ ಮಾಡ್ಲಿಕ್ಕೆ ಹೇಳಿದಲ್ವಾ, ಪ್ರೂವ್ ಮಾಡಿದ್ವು. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್, ಫೈಂಡ್ ದ ಲಿಮಿಟ್ ಆಫ್ ದ ಸೀಕ್ವೆನ್ಸ್ 0.4, 0.44, 0.444. ಓಕೆ, ಆ್ಯಂಡ್ ಸೊ ಆನ್. ಸೊಲ್ಯೂಷನ್ ನೋಡೋಣ. ಇದರ ಈ ಸೀಕ್ವೆನ್ಸಿನ ಲಿಮಿಟನ್ನು ಕಂಡುಹಿಡಿಯ ಹೇಳಿದ್ದಾರೆ. ಎಕ್ಸ್ ಎನ್ ಇಸ್ ಈಕ್ವಲ್ ಟು ಏನು ಕೊಟ್ಟಿದ್ದಾರೆ, 0.4, 0.44, 0.444 ಆ್ಯಂಡ್ ಸೊ ಆನ್ ಅಂತ ಕೊಟ್ಟಿದ್ದಾರಲ್ವ. ಇಲ್ಲಿ ಅಬ್ಸರ್ವ್ ಮಾಡಿ, ನಾನು ಎಕ್ಸ್ ಎನ್ ಇಸ್ ಈಕ್ವಲ್ ಟು ಇದರಲ್ಲಿ 4 ಕಾಮನ್ ತೆಗಿತೀನಿ. 4 ಕಾಮನ್ ತೆಗೆದ್ರೆ ಹೇಗೆ ಬರೀಬೋದು, 4 ಕಾಮನ್ ತೆಗೆದ್ರೆ 0.1, 0.11, ಆಮೇಲೆ 0.111 ಅಂತ ಬರಿಬೋದಾ, ಆ್ಯಂಡ್ ಸೊ ಆನ್. ದಟ್ ಇಂಪ್ಲೈಸ್ ಈಗ ಎಕ್ಸ್ ಎನ್ ಇಸ್ ಈಕ್ವಲ್ ಟು 4 ಇದೆ. ಈಗ 0.1ಅನ್ನು ಹೇಗೆ ಬರ್ಕೊಳ್ಬೋದು, ಇನ್ ಟರ್ಮ್ಸ್ ಆಫ್ ಫ್ರ್ಯಾಕ್ಷನಲ್ಲಿ 1/10 ಅಂತ ಬರ್ಕೊಳ್ಬೋದಲ್ವಾ, 1/10 ಅಂತ. ಇದನ್ನು ಹೇಗೆ ಬರ್ಕೊಳ್ಬೋದು, 11/100 ಅಂತ ಬರ್ಕೊಳ್ಬೋದಲ್ವಾ. ಇದನ್ನು ಹೇಗೆ ಬರ್ಕೊಳ್ಬೋದು, 111/1000 ಅಂತ ಬರ್ಕೊಳ್ಬೋದಲ್ವಾ, ಆ್ಯಂಡ್ ಸೊ ಆನ್. ಈಗ ಅಬ್ಸರ್ವ್ ಮಾಡಿ, ಎಕ್ಸ್ ಎನ್ ಇಸ್ ಈಕ್ವಲ್ ಟು, ನಾನು ಈ ಟರ್ಮನ್ನು ಏನು ಮಾಡ್ತೀನಿ ಅಂದರೆ 9ಇಂದ ಮಲ್ಟಿಪ್ಲೈ ಮಾಡ್ತೀನಿ. 4 × 9ಇಂದ ಮಲ್ಟಿಪ್ಲೈ ಮಾಡಿದೆ, 9
10 ಆಯಿತು, ಆವಾಗ ಇದು 99/100 ಆಯಿತು, ಇದು 999/1000 ಆಯಿತು ಆ್ಯಂಡ್ ಸೋ ಆನ್. ಓಕೆ, 9ಇಂದ ಮಲ್ಟಿಪ್ಲೈ ಮಾಡಿದ್ಮೇಲೆ 9ಇಂದ ಡಿವೈಡ್ ಮಾಡಬೇಕು. ಡಿವೈಡ್ ಮಾಡಿದೆ. ಓಕೆ, ನೋ ಚೇಂಜ್ ಅಲ್ವಾ, ಈ ಟರ್ಮ್ ಸೇಮ್ ಅಲ್ವಾ, ನೋ ಚೇಂಜ್. ಜಸ್ಟ್ ನಾನು 9ಇಂದ ಮಲ್ಟಿಪ್ಲೈ ಮಾಡಿದೆ, ಹಾಗೆ 9ಇಂದ ಡಿವೈಡ್ ಮಾಡಿದೆ. ದಟ್ ಇಂಪ್ಲೈಸ್ xn ಇಸ್ ಈಕ್ವಲ್ ಟು 4/9. ಇಲ್ಲಿ ಅಬ್ಸರ್ವ್ ಮಾಡಿ, 9ಅನ್ನು ಹೇಗೆ ಬರ್ಕೊಳ್ಬೋದು, 10 - 1 ಅಂತ ಬರ್ಕೊಳ್ಬೋದಾ, ಡಿವೈಡ್ ಬೈ 10. ಇದನ್ನ 99ಅನ್ನು ಹೇಗೆ ಬರ್ಕೊಳ್ಬೋದು, 100 - 1 ಅಂತ ಹೇಳಿ ಬರ್ಕೊಳ್ಬೋದಾ, 999ಅನ್ನು 1000 - 1 ಅಂತ ಬರ್ಕೊಳ್ಬೋದಾ, ಡಿವೈಡ್ ಬೈ 1000 ಆ್ಯಂಡ್ ಸೋ ಆನ್. ನೆಕ್ಸ್ಟ್ ಏನು ಮಾಡ್ಬೋದು, ಈಗ ಅಬ್ಸರ್ವ್ ಮಾಡಿ, ಏನು xn ಇಸ್ ಈಕ್ವಲ್ ಟು ದಿಸ್ ಥಿಂಗ್ ಇದೆ ಅಲ್ವಾ ನಮ್ಮ ಹತ್ರ. ಈಗ ಅಬ್ಸರ್ವ್ ಮಾಡಿ, xn ಇಸ್ ಈಕ್ವಲ್ ಟು ಹೀಗೆ ಬರಿಬೋದಾ, 4/9, 10/10, 1 - 1/10 ಅಂತ ಬರ್ಕೊಳ್ಬೋದಾ. ಇದನ್ನು ಹೇಗೆ ಬರ್ಕೊಳ್ಬೋದು, 1 - 1/100 ಅಂತ ಬರ್ಕೊಳ್ಬೋದಾ, ಇದನ್ನು 1 - 1/1000 ಅಂತ ಬರ್ಕೊಳ್ಬೋದಾ, ಆ್ಯಂಡ್ ಸೋ ಆನ್ ಆ್ಯಂಡ್ ಸೋ ಆನ್. ಈಗ ಅಬ್ಸರ್ವ್ ಮಾಡಿ, ದಟ್ ಇಂಪ್ಲೈಸ್ xn ಇಸ್ ಈಕ್ವಲ್ ಟು 4/9, 1 - 1/10, 1 - 1/10 ಸ್ಕ್ವೇರ್ ಅಂತ ಬರಿಬೋದಲ್ವ, 100ಅನ್ನು 10 ಸ್ಕ್ವೇರ್ ಅಂತ ಬರಿಬೋದು. 1 - 1/1000 10 ಕ್ಯೂಬ್ ಅಂತ ಬರಿಬೋದಲ್ವ, 10 ಕ್ಯೂಬ್, ಆ್ಯಂಡ್ ಸೋ ಆನ್ ಆ್ಯಂಡ್ ಸೋ ಆನ್. ಇಲ್ಲಿ ಅಬ್ಸರ್ವ್ ಮಾಡಿ, ದಟ್ ಇಂಪ್ಲೈಸ್ xn ಇಸ್ ಈಕ್ವಲ್ ಟು ಹೀಗೆ ಬರ್ಕೊಳ್ಬೋದಾ, 4/9, ಇಲ್ಲಿ 1 - 1/10, 1/10 ಸ್ಕ್ವೇರ್, 1/10 ಕ್ಯೂಬ್ ಆ್ಯಂಡ್ ಸೋ ಆನ್ ಕ್ಯಾನ್ ಬಿ ರಿಟರ್ನ್ ಆಸ್ 1/10 ಅಂತ ಬರಿಬೋದಲ್ವ, 10 ಅಂತ ಹೇಳಿ ಬರಿಬೋದು. ಈಗ ಇದಕ್ಕೆ ಲಿಮಿಟ್ ಅಪ್ಲೈ ಮಾಡಿ, ಏನಾಗುತ್ತೆ ನೋಡೋಣ. ಲಿಮಿಟ್ xn whenever n tends to infinity is equal to limit 4/9 into 1 - 1/10 whenever n tends to infinity. ಏನಾಗುತ್ತೆ, ಆಸ್ ಲಿಮಿಟ್ -1/10 ಆಸ್ n tends to infinity is equal to 0 ಅಲ್ವಾ, is equal to 0. ಏನಾಯಿತು ಈಗ, 4/9 into 1 - 0, 1 - 0 ಸಿಕ್ತು. ದಟ್ ಈಸ್ ಈಕ್ವಲ್ ಟು, ದಟ್ ಈಸ್ ಕ್ಲಿಯರ್ಲಿ ಈಕ್ವಲ್ ಟು 4/9. ಏನು ಲಿಮಿಟ್ ಏನಾಯಿತು, 4/9 ಆಯಿತು. ಓಕೆ, ಈ ಕೊಟ್ಟಿರುವ ಸೀಕ್ವೆನ್ಸಿನ ಲಿಮಿಟ್ ಈಸ್ 4/9. ನೆಕ್ಸ್ಟ್ ಎಕ್ಸಾಂಪಲ್, ಫೈಂಡ್ ದ ಲಿಮಿಟ್ ಆಫ್ ದ ಸೀಕ್ವೆನ್ಸ್ √2 of √2 of √2 of √2 ಆ್ಯಂಡ್ ಸೋ ಆನ್. ಓಕೆ, ಸೊಲ್ಯೂಷನ್ ಏನು ಕೊಟ್ಟಿದ್ದಾರೆ, xn ಇಸ್ ಈಕ್ವಲ್ ಟು √2, ಆಮೇಲೆ √2 of √2, ಆಮೇಲೆ √2 of √2 of √2 ಆ್ಯಂಡ್ ಸೋ ಆನ್ ಅಂತ ಹೀಗೆ ಕೊಟ್ಟಿದ್ದಾರಲ್ವ. ಇದನ್ನು ನೋಡಿ ಹೀಗೆ ಬರ್ಕೊಳ್ಬೋದು, xn ಇಸ್ ಈಕ್ವಲ್ ಟು √2 ಅಂತ ಹೇಳಿದರೆ 2/1/2 ಅಲ್ವಾ, 2/1/2. ಇಲ್ಲಿ ಹೇಗಿದೆ, ಇಲ್ಲಿ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ, √2 of √2 ಅಂತಿದೆ, ಇದನ್ನು ಹೀಗೆ ಬರ್ಕೊಳ್ಬೋದು, ದಟ್ ಈಸ್ ಈಕ್ವಲ್ ಟು ಇಲ್ಲಿ √2 ಇದೆಯಾ, ಇಲ್ಲಿ ಒಳಗಿರೋ √2ನ 2/1 ಅಂತ ಬರ್ಕೊಳ್ಬೋದಲ್ವ. ದಟ್ ಈಸ್ ಈಕ್ವಲ್ ಟು ಇಲ್ಲಿ ಏನಾಯಿತು, 2/1 ಪ್ಲಸ್ 2/1/2, 1 + 1/2 ಇಸ್ ಈಕ್ವಲ್ ಟು ಏನು, 3/2, 2/3/2 ಆಯಿತು ಅಲ್ವಾ. ಹೋಲ್ ಪವರ್ ಏನಿದೆ, 2/3/2, ರೂಟ್ ಅಂದರೆ 1/2 ಅಲ್ವಾ, ಅಂದರೆ ಕ್ಲಿಯರ್ಲಿ 2/3/4 ಅಂತ ಬರ್ಕೊಳ್ಬೋದಲ್ವ, 2/3/4 ಅಂತ ಹೇಳಿ ಬರ್ಕೊಳ್ಬೋದು. ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಏನು ಕೊಟ್ಟಿದ್ದಾರೆ, √2 of √2 of √2 ಅಂತ ಕೊಟ್ಟಿದ್ದಾರಲ್ವ. ನಮ್ಗೆ ಇದಿಷ್ಟು ಗೊತ್ತಿದೆ, ವಾಟ್ ಈಸ್ ದಿಸ್, ಸೇಮ್ ಅಲ್ವಾ, ಇದಿಷ್ಟು ಗೊತ್ತಿದೆ. ದಟ್ ಈಸ್ ಏನು, ಇದಿಷ್ಟು ಏನು, ದಿಸ್ ಈಸ್ ಏನಾಗುತ್ತೆ, ದಟ್ ಈಸ್ ಈಕ್ವಲ್ ಟು √2 ಆಫ್ ಇದಿಷ್ಟು 2/3/4 ಅಲ್ವಾ, 2/3/4. ಈಗ 2/1 + 3/4 ಅಲ್ವಾ, 1 + 3/4 ಅಂದರೆ ಏನಾಗುತ್ತೆ, ದಟ್ ಈಸ್ ಈಕ್ವಲ್ ಟು 7/4 ಅನ್ಲು. ಏನಾಯ್ತು ಈಗ, ರೂಟ್ 2/7/4 ಅಲ್ವಾ, 2/7/4. ಇಲ್ಲಿ ಅಬ್ಸರ್ವ್ ಮಾಡಿ, 2/7/4 ಇದೆ, ಹೋಲ್ ಪವರ್ ರೂಟ್ ಅಂದರೆ 1/2 ಅಲ್ವಾ, ಅಂದರೆ ಕ್ಲಿಯರ್ಲಿ ಏನಾಯಿತು, ದಟ್ ಈಸ್ ಈಕ್ವಲ್ ಟು 2/7/8 ಆಯ್ತಲ್ವಾ, 2/7/8 ಆಯ್ತು ಅಲ್ವಾ, ಏನು 2/7/8 ಆ್ಯಂಡ್ ಸೋ ಆನ್, ಹೀಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇಲ್ಲಿ ಅಬ್ಸರ್ವ್ ಮಾಡಿ, ಏನಿದೆ, 1/2 ಇದೆ, 3/4 ಇದೆ, 7/8 ಇದೆ ಪವರಲ್ಲಿ, ಆ್ಯಂಡ್ ಸೋ ಆನ್ ಆಗ್ತಾ ಹೋಗುತ್ತಲ್ವ. ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ 1 ಇದೆ ನ್ಯೂಮರೇಟ್ರಲ್ಲಿ, ಆಮೇಲೆ 3 ಇದೆ, ಆಮೇಲೆ 7 ಇದೆ, ಆ್ಯಂಡ್ ಸೋ ಆನ್. nth ಟರ್ಮ್ ಏನಾಗ್ಬೋದು,
2n-1 ಆಗ್ಬೋದಲ್ವಾ, 2n-1 ಆಗುತ್ತೆ ಅಲ್ವಾ. ಡಿನಾಮಿನೇಟ್ರಲ್ಲಿದೆ 2 ಇದೆ, 4 ಇದೆ, 8 ಇದೆ ಆ್ಯಂಡ್ ಸಾನ್ ಅಂದರೆ 2n ಅಲ್ವಾ, nth ಟರ್ಮ್ 2n ಆಗುತ್ತೆ. ಈಗ ಅಬ್ಸರ್ವ್ ಮಾಡಿ, ಇದರ nth ಟರ್ಮ್ ಏನು, ನ್ಯೂಮರೇಟ್ರಿನ nth ಟರ್ಮ್ 2n-1, ಡಿನಾಮಿನೇಟ್ರಿನ nth ಟರ್ಮ್ 2n, ದಟ್ ಈಸ್ ಈಕ್ವಲ್ ಟು ಏನಾಯಿತು, 2n ಗೆಟ್ ಕ್ಯಾನ್ಸಲ್, ದಟ್ ಈಸ್ 1 ಮೈನಸ್ 1/2n ಅಲ್ವಾ, 1/2n. ಈಗ ದಟ್ ಈಸ್ ಈಕ್ವಲ್ ಟು xn ಇಸ್ ಈಕ್ವಲ್ ಟು ಹೇಗೆ ಬರ್ಕೊಳ್ಬೋದು, ಇದ್ರ nth ಟರ್ಮ್ ಹೇಗೆ ಬರ್ಕೊಳ್ಬೋದು, 2 ಪವರ್ 1 ಮೈನಸ್ 1/2n ಅಂತ ಬರ್ಕೊಳ್ಬೋದಲ್ವ, 1 ಮೈನಸ್ 1/2n ಅಲ್ವಾ. ದಿಸ್ ಇಸ್ 2 ಪವರ್ 1 ಮೈನಸ್ 1/2n. ಈಗ ಲಿಮಿಟ್ ಅಪ್ಲೈ ಮಾಡಿ ಏನಾಗುತ್ತೆ ನೋಡೋಣ. ಲಿಮಿಟ್ xn ವೆನೆವರ್ n ಟೆನ್ಸ್ ಟು ಇನ್ಫಿನಿಟಿ ಇಸ್ ಈಕ್ವಲ್ ಟು ಲಿಮಿಟ್ 2 ಪವರ್ 1 ಮೈನಸ್ 1/2n ವೆನೆವರ್ n ಟೆನ್ಸ್ ಟು ಇನ್ಫಿನಿಟಿ. ಆ್ಯಸ್ n ಟೆನ್ಸ್ ಟು ಇನ್ಫಿನಿಟಿ ದಿಸ್ ವ್ಯಾನಿಷ್ ಆಗುತ್ತಲ್ವ, ಇದು ವ್ಯಾನಿಷ್ ಆಗುತ್ತೆ ಅಂದರೆ 0 ಆಗುತ್ತಲ್ವ, ಇದು 0 ಆಗುತ್ತೆ. ಏನು ಬರುತ್ತೆ, ದಟ್ ಇಸ್ ಈಕ್ವಲ್ ಟು 2 ಪವರ್ 1 ಮೈನಸ್ 0 ಅಂದರೆ ಕ್ಲಿಯರ್ಲಿ 2 ಪವರ್ 1 ಇಸ್ ಈಕ್ವಲ್ ಟು 2 ಅಲ್ವಾ. ಇದರ ಲಿಮಿಟ್ ಏನಾಗ್ತಾ ಇದೆ, 2 ಆಗ್ತಾ ಇದೆ. ಓಕೆ, ಥ್ಯಾಂಕ್ ಯು.